ಇಲ್ಲೋ ಫೋನ್ ಮಾಡಬೇಕು. ಇರೋ ನೋಡ್ತೀನಿ, ಫೋನ್ ಮಾಡ್ತೀನಿ. ಹಾಂ ಸರ್ ಹೇಳಿ, ಎಲ್ಲಿದ್ದೀರಾ? ನೀವು ಹೇಳಿದ ಜಾಗಕ್ಕೆ ಬಂದಿದ್ದೀವಿ. ಯಾರೂ ಕಾಣಿಸ್ತಾ ಇಲ್ವಲ್ಲ ಇಲ್ಲಿ? ಸರ್ ನಾನು ನೀವಿರೋ ಜಾಗದಿಂದ ಹತ್ರದಲ್ಲೇ ಇದ್ದೀನಿ ಸರ್, ಸ್ವಲ್ಪ ಮುಂದೆ ಬನ್ನಿ. ಅಲ್ಲ, ಇಲ್ಲೇ ಜಾಗ ಚೆನ್ನಾಗಿದೆ, ನೀವೇ ಇಲ್ಲಕ್ಕೆ ಬಂದ್ಬಿಡಿ. ಸರ್ ಅದು ಜಾಗ ಸರಿ ಇಲ್ಲ ಅಂತ ಅನಿಸ್ತಾ ಇದೆ ಸರ್, ಹಾಗೆ ಸ್ವಲ್ಪ ಮುಂದೆ ಬನ್ನಿ ಸರ್, ಇವರು ನಿಮ್ಗೋಸ್ಕರ ಕಾಯ್ತಾ ಇದ್ದಾರೆ. ಸರಿ, ಓಕೆ. ಫೋನ್ ಇಟ್ಕೊಳ್ಳೋ. ಹಾಂ, ಗಾಡಿ ಸೈಡಿಗೆ ಹಾಕಿ ಹಿಡ್ಕೊಂಡು ಹೋಗೋಣ. ಯಾವ ಕಡೆ ಕೇಳಿ. ಬರ್ತಾ ಇದ್ದೀವಿ. ಯಾವ ಕಡೆ ಬರಬೇಕು? ಇಲ್ಲೇ ಬಂದಿದ್ದೀವಿ. ಎಲ್ಲಿದ್ದೀರಾ ನೀವು? ಸರ್ ಹಾಗೆ ಸ್ವಲ್ಪ ಮುಂದೆ ಬನ್ನಿ ಸರ್, ರೈಟಿಗೆ ತಿರ್ಕೊಳ್ಳಿ, ನಾನು ಬರ್ತಾ ಇದ್ದೀನಿ. ಮುಂದಂತ ಕಣ. ಶಾನು ಅವರೇ, ನಾವು ನಿಮ್ಮ ಮನೆಗೆ ಬಂದಿರೋದು ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಹೇಳ್ರಿ, ನಾವು ಈಗಲೇ ಹೋಯ್ತೀವಿ. ಅಣ್ಣ, ನಂಗೆ ಗೊತ್ತು ಕಣೋ, ಈ ಫೋಟೋಗೋಸ್ಕರ ನೀನು ಎಷ್ಟು ಕಷ್ಟಪಟ್ಟಿದ್ಯಾ ಅಂತ. ಅದೆಲ್ಲ ಗೊತ್ತಿದ್ದು ನಾನು ಹೀಗೆ ಮಾಡ್ತಿದ್ದೀನಿ ಅಂದರೆ ನೀನೇ ಯೋಚನೆ ಮಾಡು. ಇದರಿಂದ ಏನಾದರೂ ಕಾರಣ ಇರುತ್ತೆ ಅಲ್ವಾ? ನನ್ನ ಮೇಲೆ ನಂಬಿಕೆ ಇದೆ ಅಲ್ವಾ ನಿನಗೆ? ಹೌದು ಜಾನು ಅವರೇ, ಬೆಂಕಿ ಅವ್ರ ತಾಯಿ ಇಲ್ದೆ ಎಷ್ಟು ನೋವು ಅನ್ಭವಿಸೋರೆ ಅಂತ ನಿಮಗೂ ಗೊತ್ತಲ್ವಾ? ಈ ಒಂದು ಫೋಟೋ ಹುಡ್ಕಕ್ಕೆ ನಾನು ವೆಂಕಿ ಎಷ್ಟು ಕಷ್ಟಪಟ್ಟಿದ್ದೇವೆ ಗೊತ್ತಾ? ಎಲ್ಲ ಗೊತ್ತಿದ್ದು ವೆಂಕಿ ಮನ್ಸನ್ನ ನೋಯ್ಸಕ್ಕೆ ನಿಮ್ಗೆ ಹೆಂಗ್ ಮನ್ಸು ಬರ್ತೈತೆ? ಈ ಫೋಟೋ ಏನಕ್ಕೆ ಸುಟ್ಟಾಕಿದ್ರಿ ನೀವು? ಅಣ್ಣ, ನಿನಗೆ ಹೇಗೆ ಹೇಳಬೇಕು ನನಗೆ ಗೊತ್ತಾಗ್ತಿಲ್ಲ ಕಣೋ. ಆದರೆ ನಾನು ಇವಾಗ ಏನು ಹೇಳೋಕ್ಕಾಗಲ್ಲ, ಈಗ ಹೇಳೋ ಸಂದರ್ಭನೂ ಅಲ್ಲ. ಅಲ್ಲ ಜಾನೂರೇ, ನೀವು ಫೋಟೋ ಯಾಕೆ ಸುಟ್ಟಾಕಿದ್ರಿ ಅಂತ ನಮಗೆ ಗೊತ್ತಾಗ್ಬೇಕಲ್ವೇ? ಅದಕ್ಕಾದರೂ ಹೇಳಿ. ನೋಡಿ, ನನಗಿವಾಗ ಇಷ್ಟ ಹೇಳೋಕ್ಕಾಗೋದು, ಇವಾಗ ಹೇಳೋ ಸಂದರ್ಭ ಅಲ್ಲ. ಆದರೆ ಒಂದು ಮಾತಂತೂ ಸತ್ಯ, ಅಮ್ಮ ಮಗನ ಖಂಡಿತವಾಗ್ಲೂ ನಾನು ಒಂದು ಮಾಡೇ ಮಾಡ್ತೀನಿ. ಸಮಯ ಬಂದಾಗ ನಿನಗೆ ಎಲ್ಲ ಗೊತ್ತಾಗುತ್ತೆ. ಪ್ಲೀಸ್ ಇವಾಗ ಏನು ಕೇಳಬೇಡ. ನೋಡು ಅಣ್ಣ, ಇವಾಗ ನನಗೇನು ಕೇಳಬೇಡ. ಸಂದರ್ಭ ಬಂದಾಗ ನಾನು ಎಲ್ಲ ನಿನಗೆ ಹೇಳ್ತೀನಿ. ನಾನು ನಿನಗೆ ಮಾತು ಕೊಡ್ತಾ ಇದ್ದೀನಿ, ನಿನ್ನ ತಾಯಿನ ನಿನ್ನ ಮಡ್ಲಿಕ್ಕೆ ತಂದು ಸೇರಿಸ್ತೀನಿ. ಅವ್ರು ಖಂಡಿತ ಸಿಕ್ಕೇ ಸಿಗ್ತಾರೆ. ನನ್ನ ಜೀವ ಒತ್ತೆ ಇಟ್ಟಾದರೂ ನಾನು ಅವ್ರನ್ನ ಕರ್ಕೊಂಡು ಬರ್ತೀನಿ.